ನಾನು 25 ವರ್ಷದ ಹಿಂದೆ ಬೇಸಾಯ, 25 ವರ್ಷ ಅಲ್ಲ, ನಾನು ಊಟದಾಗಿಂದೇ ಬೇಸಾಯಗಾರ. ನಾನು ಓದುವಾಗಲೂ ಕೂಡ ಬೇಸಾಯ ಮಾಡ್ಕೊಂಡೇ ಓದಿದ್ದೆ. ಈ ಜಮೀನಲ್ಲಿ ನಾನು ವರ್ಷಗಟ್ಟಲೆ ಓದಿದ್ದೀನಿ. ಬಿಸಿಲು ಸಾಮಾನ್ಯವಾಗಿ ಈ ಸೈಡ್ಗೆ ಪಶ್ಚಿಮದ ಕಡೆಗೆ, ಈ ಕಡೆಯಿಂದ ಸೂರ್ಯ ಈ ಕಡೆ ದಾಟಿದ ಮೇಲೆ ಬಿಸಿಲು ತೀಕ್ಷ್ಣವಾಗಿರುತ್ತೆ. ಮಧ್ಯಾಹ್ನ ದಾಟಿದ ಮೇಲೆ ಈ ಭಾಗದಲ್ಲಿ ಹೊಡೆದೋಗುತ್ತೆ. ಪೂರ್ವದಲ್ಲೂ ಹೊಡೆದೋಗುದಿಲ್ಲ, ಆ ಕಡೆಗೆ ಉತ್ತರ ದಕ್ಷಿಣ ಇದನ್ನು ಹೊಡೆದೋಗುದಿಲ್ಲ. ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯೆ ಮರ ಬಾಯ್ಬಿಟ್ಬಿಡುತ್ತೆ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಕೃಷ್ಣ ಅಂತ. ಓಕೆ. ಪಕ್ಕದ ಮುದ್ದೇಗೌಡ ದೊಡ್ಡಿಯವರು. ಓಕೆ. ನಾನು ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿದ್ದೀನಿ. ಇವರು ನನ್ನ ಮಿಸೆಸ್. ಓಕೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಕಿರಣ ಅಂತ. ಓಕೆ. ಮುದ್ದೇಗೌಡ ದೊಡ್ಡಿಯವರು ಮಾಗನೂರು ಕಾಲೋನಿಯಲ್ಲಿ ವಾಸವಾಗಿದ್ದೇವೆ. ಇಬ್ರು ಅದು ಈಗ ಮುದ್ದೇಗೌಡ ದೊಡ್ಡಿಲಿಂದ ಬಂದು ಹೋಗಿ ಮಾಡ್ತೀನಿ ನಾನು. ಇಬ್ರು ಬೇಸಾಯದಲ್ಲೇ ತೊಡಕೊಂಡಿದ್ದೀವಿ. ಅವಳು BSc BA B.Ed ಎಲ್ಲ ಮಾಡಿದ್ದಾಳೆ, ಆದರೆ ಜಾಬ್ಗೆ ಹೋಗಲಿಲ್ಲ. ಅವಳು ಬೇಸಾಯ ಮಾಡೋದ್ರಿಂದ ನನಗೆ ಸಹಾಯ ಆಗುತ್ತೆ. ಅವಳು ಮಾಡ್ತಾಳೆ ಒಟ್ಟಿಗೆ, ನನಗಿಂತ ಹೆಚ್ಚಾಗಿ ಆಸಕ್ತಿ ಇದೆ. ಓಕೆ. ನಮ್ದೇನು ಅಂದರೆ ಭೂಮಿಯನ್ನು ಫಲವತ್ತತೆಯನ್ನು ಹಾಳು ಮಾಡಬಾರ್ದು, ಕುಡಿಯೋ ನೀರು ಹಾಳಾಗಬಾರ್ದು, ಹೌದು, ಗಾಳಿ ಶುದ್ಧವಾಗಿರಬೇಕು, ಓಕೆ, ಮತ್ತು ನಾವು ಬೆಳೆಯುವ ಆಹಾರ ಶ್ರೇಷ್ಠವಾದ ಆಹಾರ ಬೆಳಿಬೇಕು. ಇದಿಷ್ಟಿದ್ರೆ ಮಾತ್ರ ನಮ್ಮ ಪರಿಸರ ಚೆನ್ನಾಗಿರುತ್ತೆ, ನಮ್ಮ ಜನರ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತು ಒಳ್ಳೆ ಪರಿಸರವನ್ನು ನಾವು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಈ ಕೆಲಸವನ್ನು ನಾನು 25 ವರ್ಷದ ಹಿಂದೆ ಮಾಡೋಕ್ಕೆ ಶುರು ಮಾಡಿದೆ. ಓಕೆ. ಅದಕ್ಕೆ ಜನರಿಗೆ ಹೇಳಿದರೆ ಅವ್ರು ಒಪ್ಕೊಳ್ಳೋದಿಲ್ಲ, ನಾವು ಮಾಡಿ ತೋರಿಸಿದ್ರು ಒಪ್ಕೋತಾರೆ ಅಂತೇಳಿ ಮಾಡೋಕ್ಕೆ ಶುರು ಮಾಡಿದೆ ನಾನು. 25 ವರ್ಷದ ಹಿಂದೆ ನಮ್ಮ ಸ್ನೇಹಿತರು, ನಾನೇನು ಅಡಿಕೆ ಬೆಳಿಬೇಕು ಅಂತ ಆಸೆ ಇರಲಿಲ್ಲ. ಓಕೆ. ನಾನಾಗ ಅಜ್ಜಂಪುರದಲ್ಲಿ ಶಿವನಿ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದೆ. ಅಜ್ಜಂಪುರದಲ್ಲಿ ವಾಸ ಇದ್ದೆ. ಬುಕ್ಕಾಂಬುದಿಯಲ್ಲಿ ನಮ್ಮ ಸ್ನೇಹಿತರೊಬ್ಬರು ಇದ್ರು, ಮಂಜಣ್ಣ ಅಂತ. ನಾನು ವರ್ಗಾವಣೆ ಮಾಡಿಸ್ಕೊತಾರೆ ಅಂತ ಹೇಳಿ ಸ್ನೇಹ ಉಳ್ಕೋಬೇಕು ಅಂತಂದು ಅಡಿಕೆ ಹಾಕ್ತವ್ರು ಅವರು. ಅಡಿಕೆಗೆ ಮೂಲ ಅವರು, ನಾನಲ್ಲ. ನಮ್ದೇನು ಇಲ್ಲೆಲ್ಲ ಭತ್ತ ಅದೆಲ್ಲ ಬೆಳೀತಿದ್ರೆ, ಭತ್ತ ಕಬ್ಬು ಎಲ್ಲ ಬೆಳೀತಿದ್ರಿಂದ ಇದೆಲ್ಲ ಏನಾದ್ರು 7 ವರ್ಷಕೊಂಡು ಕಾಯ್ಕೊಂಡು ಕೂತಿರ್ಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ಆದರೆ ನಾನು ಇರಲಿ ಅಂತೇಳಿ ನಾನು ಬೇಸಾಯ ಶುರು ಮಾಡಿದೆ. ಓಕೆ. ಆದರೆ ಅವರು ರಾಸಾಯನಿಕ ಹಾಕಿ ಬೆಳೆಯೋರು, ಯಾರು ನಮ್ಮ ಮಂಜಣ್ಣವರು. ಈಗ ನಾನು ಅದನ್ನ ಮಾಡದೆ ಮಾಡುವ, ಜಕೋಕ ಬೇಸಾಯ ಮಾಡುವ ಅಂತೇಳಿ ಶುರು ಮಾಡಿದೆ. ಹುಕೋಕಿನ ಬಗ್ಗೆ ಓದಿದ್ದೆ ನಾನು, ಒಂದು ಹುಲ್ಲಿನ ಕ್ರಾಂತಿ ಬಗ್ಗೆ ಸಾಕಷ್ಟು ಸಾರಿ ಓದಿದ್ದೆ. ಅವರು ಒಂದು 50 ವರ್ಷ ಶ್ರಮ ಹಾಕಿ ಒಂದು ಒಳ್ಳೆ ಬೇಸಾಯ ಮಾಡಿದಾರಲ್ಲ, ಹಾಗಾಗಿ ಅದನ್ನ ಮಾಡಿದೆ ನಾನು. ಇದು 2-3 ಸಾರಿ ಬರಕ್ಕೆ ತುತ್ತಾಗದೆ. ಇದುವೇ ಆ ಬರಕ್ ತುತ್ತ, ಒಂದ್ಸರಿ ಬರಕ್ ತುತ್ತಾದಾಗ ಅಡಿಕೆ ಸೊಸಿ ಹೊರಟೋಯ್ತವೆ ಅಂತೇಳಿ ಮಧ್ಯದಲ್ಲಿ ಟೀಕ್ ಹಾಕಿದೆ ಇದ್ರಿರ್ಲಿ ಅಂತ. ಓಕೆ ಸರ್, ಅದೇ ವಿಶೇಷ. ಈಗ ಅಡಿಕೆ ತೋಟದಲ್ಲಿ ಈಗ ಏಕ ಬೆಳೆ ಪದ್ಧತಿ ಅಂದ್ರೆ ಇದ್ ಮಾಡ್ತಾರಲ್ಲ, ಅಂದ್ರೆ ಅಡಿಕೆ ಹಾಕಿದ ತಕ್ಷಣ ತೆಂಗಿನ ಹಾಕ್ಬೋದು, ಏನಾಗಲ್ಲ. ಅದ ನೀವು ಜೊತೆಗೆ ಇದು ಟೀಕ್ನು ಹಾಕಿದ್ರ, ಬಟ್ ನಿಮ್ಗೆ ಏನ್ ಅನ್ಸುತ್ತೆ? ಏನು ಆಗುದಿಲ್ಲ. ಈಗ ನಾನ್ ಬೇಕಾದ್ರೆ ಅದು ಪ್ರೂವ್ ಮಾಡಿದೀನಿ ನಾನು. ಎಲ್ಲರೂ ಬಾರ್ಡ್ರಲ್ ಹಾಕೊಂತಾರೆ, ಬಾರ್ಡ್ರಲ್ ಹಾಕ್ತಾರೆ. ಬಾರ್ಡ್ರಲ್ ಹಾಕಿ ನಾನು ಬಾರ್ಡ್ರಲ್ ಹಾಕಿದ್ದೆ ಫಸ್ಟ್. ಹೌದು. ಅಲ್ಲಿ ನೋಡಿ ಆ ಕಡೆಗೆ ಒಂದ್ 100 ಮರ ಲಾಸ್ಟ್ 2 ವರ್ಷದ ಹಿಂದೆ ಬರ ಬಂತಲ್ಲ, 100 ಮರ ಸತ್ತೋದು. ಹಂಗಾಗಿ ನನಗೆ ಲಾಸ್ಟ್ ಇಯರ್ ಅಡಿಕೆ ಫಸಲು ಸಿಗ್ಲಿಲ್ಲ. ನೀರು 1 ವರ್ಷ ನೀರು ಹಾಯಿಸಿದ್ಮೇಲೆ ಈ ವರ್ಷ ಪಿಕಪ್ ಆಗಿ ಪ್ರತಿ ವರ್ಷ 3.5 ಲಕ್ಷಕ್ಕೆ ಅಡಿಕೆ ಮಾರ್ತಿದ್ದೆ. ಒಂದು 50,000 ಎಳ್ನೀರು ಮಾರ್ತಿದ್ದೆ. ಆಮೇಲೆ ಮನೆಗೆ ಆಗುವಷ್ಟು ಕೊಬ್ಬರಿ ಸಿಕ್ತಿತ್ತು. ಕೊಬ್ಬರಿ ಅಂದ್ರೆ ಊಟಕ್ಕಲ್ಲ, ನಾವು ಊಟಕ್ಕೆ ಕೊಬ್ಬರಿ ಎಣ್ಣೆ ಬಳಸೋದು. ಆ ಕೊಬ್ಬರಿ ಎಣ್ಣೆಗೆ ಆಗುವಷ್ಟು ಕೊಬ್ಬರಿ ಸಿಕ್ತಿತ್ತು ಇಲ್ಲಿ. ಈಗ ನಮ್ಗೆ ಹೆಚ್ಚು ಕಮ್ಮಿ 3 ವರ್ಷ ಆಯ್ತು ಕೊಬ್ಬರಿ ಸಿಕ್ಕಿ, ಅಡಿಕೆ ಎಲ್ಲ ಸಿಕ್ಕಿ. ಲಾಸ್ಟ್ ಈ ವರ್ಷ ನಾನು 2,60,000 ರೂಪಾಯಿಗೆ ಅಡಿಕೆ ಮಾರಿದೆ. ಇದನ್ನ ಇದಿರೋದು 1 ಎಕರೆ ಅಂತ ಅನ್ಕೊಳ್ಳಿ, 36 ಕುಂಟೆ ಆಜು ಬಾಜು ಸೇರಿ 1 ಎಕರೆ ಇರ್ಬೋದು. ಈ 1 ಎಕರೆಲಿ 2.5 ಲಕ್ಷ ಇದು ಎಳ್ನೀರು ಬರ್ಲಿಲ್ಲ. ಎಳ್ನೀರು ಬಂದ್ರೆ ಈಗ ಒಂದು ಸ್ವಲ್ಪ ಬಿಟ್ಟಿದೆ ಎಳ್ನೀರು. ಕೋತಿ ಎಳ್ನೀರು ಬಿಡ್ತಾ ಇಲ್ಲ, ಎಳ್ನೀರು ಮಾರೋಕ್ ಆಯ್ತಾ ಇಲ್ಲ. ಈಗ ನೋಡಿ ಹಿಂಗಾರ ಹೊಡೆದಿದೆ ಸಖತ್ತಾಗಿ. ನನಗೆ ಅದು ನೋಡಿದ್ರೆ ಖುಷಿ ಆಗುತ್ತೆ. ಹೌದು, ಇದನ್ನ ಹಿಂಗಾರ ಅಂತ ಕರೀತಾರೆ ನಮ್ಮ ಸೌತ್ ಕೇರಳದ ಕಡೆ. ನಮ್ಮಲ್ಲಿ ಅಡಿಕೆ ಮಾತೆ ಬಂದಿದೆ, ಅಡಿಕೆ ಹೂ ಬಂದಿದೆ ಬಂದಿದೆ. ಯಾಕೆಂದ್ರೆ ಬಿಸಿರ್ಲಿಲ್ಲ. ಕಳೆದ ವರ್ಷ ಸ್ವಲ್ಪ ನೀರ್ ಸಿಕ್ಕಿದ್ರೆ ಸ್ವಲ್ಪ ಜೀವ ತುಂಬ್ಕೊಂಡಿದ್ದೆ ನಾನು. ಇಡೀ ತೋಟವೇ ಸತ್ತೋಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಹಂಗೂ ಉಳಿತು. ನಾನೇನು ಬೋರ್ ಕೊರಿಸ್ಲಿಲ್ಲ. ಬೋರೇ ಇಲ್ವಾ ಈ ಲ್ಯಾಂಡ್ ಅಲ್ಲಿ? ಇಲ್ಲ, ನಮ್ಮಲ್ಲಿ ಇಲ್ಲ. ಮತ್ತೆ ಕಾಲುವೆ ನೀರು ಅಲ್ಲ, ಕೆರೆ ಅದಲ್ಲ ಅಲ್ಲಿ. ಅಂದ್ರೆ ಎನಿ ಟೈಮ್ ಬೇಸಿಗೆಲ್ಲೂ ಕೂಡ ಬೇಸಿಗೆಲ್ಲೂ ಸಿಗುತ್ತೆ. ನಾನು ನೀರು ಹೆಚ್ಚಿಗೆ ಕೊಡುದಿಲ್ಲ, ತಿಂಗಳಿಗೊಂದ್ಸರಿ ಕೊಡುದು. ಏನು ಒಂದ್ಸಾರಿ ಕೊಟ್ರೆ ಅಕಸ್ಮಾತ್ ನಮ್ಗೇನು KRS ಅಲ್ಲಿ ಸಾಮಾನ್ಯವಾಗ ಮಾರ್ಚ್ ಕೊನೆವರೆಗೂ ನೀರು ಕೊಡೋರು. 1 ತಿಂಗಳಿಗೊಂದು ನೀರು ಕೊಟ್ರೆ ಸಾಕಾಯ್ತಿತ್ತು. ನಾವು ಮಾರ್ಚ್ ಕೊನೆಯಲ್ಲಿ ಕೊಟ್ಟರು ಕೆರೆಯಲ್ಲಿ 2 ತಿಂಗಳಿವರೆಗೆ ನೀರು ಮೇಂಟೈನ್ ಆಗ್ತಿತ್ತು. ಹೌದು. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಪಕ್ಕದಲ್ಲಿ ಹಳ್ಳ ಅದಲ್ಲ, ಹಳ್ಳದಿಂದ ಬೋರ್ಲ್ ಹೊಡ್ಸ್ಕೊಂಡಿದ್ದೆ. ಹಳ್ಳದಿಂದ ಮಿಷಿನ್ ಹಾಕಿ ಹೊಡ್ಸ್ಕೊಂಡಿದ್ದೀನಿ 1-2 ಸಾರಿ. 1-2 ಸಾರಿ ಬರದಲ್ಲಿ ಉಳಿಸ್ಕೊಂಡಿದ್ದ. ಹಾಗೆಲ್ಲ ಚಿಕ್ಕ ಸಸಿಗಳು.
ಆಗ ಬಿಫೋರ್ ಲಾಸ್ಟ್ ಇಯರ್ ಬಂದ ಬರದಲ್ಲಿ ಹಳ್ಳದಲ್ಲೇ ನೀರು ಇರ್ಲಿಲ್ಲ, ಒಂಚೂರು ನೀರು ಇರಲಿಲ್ಲ. ಇಲ್ಲೆಲ್ಲ ಒಂದು 8-10 ಬೋರ್ ಕೊರ್ಸಿದ್ರು, ಬೋರ್ಗಳಲ್ಲೂ ನೀರು ಬರ್ಲಿಲ್ಲ. ಆಗ ನೀನ್ ತೋಟ ಹೋಯ್ತು ಬೇರೆ ಏನಾರ ಮಾಡಿದ್ರಾಯ್ತು ಅಂತ ನಾನೇ ಸುಮ್ಮನೆ ಆಗ್ಬಿಟ್ಟಿದ್ದೆ. ಆದ್ರೆ ಉಳ್ಕೊಂಡು ಎಷ್ಟು ಒಂದು 250-260 ಮರ ಉಳ್ಕೊಂಡಿದ್ದಾವೆ. ಈಗ 360 ಮರದಲ್ಲಿ 100 ಮರ ಹೊರಟೋದು. 2,60,000 ರೂಪಾಯಿಗೆ ಲಾಸ್ಟ್ ಇಯರ್ ಮಾರಿದೆ ನಾನು ತೂಕದ ಲೆಕ್ಕದಲ್ಲಿ. ಹಂಗಾಗಿ 2,60,000 ಕೂಡ ಏನ್ ಕಡಿಮೆ ಏನಲ್ಲ ಅಂತ. ನಾನು ಒಂದ್ ಎಕರೆಗೆ ನಾವು ಖರ್ಚು ಮಾಡೋದೇನೋ 1 ಲಕ್ಷ ಚಿಲ್ಲರೆ ಅಷ್ಟೇ. ಹೌದು. ಒಂದು ಖರ್ಚು ಮಾಡೋದು ಇದಕ್ಕೆ 5,000-10,000 ಕೊಟ್ರೆ ಹುಲ್ ಕಟ್ ಮಾಡ್ತಾರೆ, ಹುಲ್ಲೆ ಗೊಬ್ಬರ. ಆಮೇಲೆ ಇಲ್ಲಿ ಬೀಳುವ ಅದೇ ಮಲ್ಚಿಂಗ್ ಆಗುತ್ತೆ. ಈಗ ಇದೆಲ್ಲ ಟೀಕೆಲ್ಲ ಹಾಕಿದ್ಮೇಲೆ. ಓಕೆ ಸರ್, ಇನ್ನೊಂದು ನನ್ಗೆ ಡೌಟ್. ಈಗ ಟೀಕಾ ಇಲ್ಲಿ ಅಡಕೆ ಮಧ್ಯದಲ್ಲಿ ಹಾಕಿದ್ರೆ ಅಡಕೆಗೆ ಏನು ತೊಂದರೆ ಆಗಲ್ವಾ? ಏನು ತೊಂದರೆ ಆಗಲ್ಲ, ಅದ್ಮೇಲೆ ಆದ್ರೂ ಇದು ಕಾಂಪೀಟ್ ಮಾಡುತ್ತಲ್ಲ ಅದಕ್ಕೆ? ಇಲ್ಲ, ಏನು ಕಾಂಪೀಟ್ ಮಾಡುತ್ತೆ ಅಂತ ಅಂದ್ಕೊಂಡವ್ರೆ ಜನ ಅಷ್ಟೇ. ಈಗ ನಿಸರ್ಗದೊಳಗೆ ಅವಕ್ಕೆಲ್ಲ ಒಂದಕ್ಕೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾವ್ದು ಬೇಡ ಅನ್ಸುತ್ತೋ ಅದನ್ನ ಅದೇ ತೆಗೆದಾಕ್ಬಿಡುತ್ತೆ. ಬಟ್ ಅಂದ್ರೆ ಇದನ್ನೆಲ್ಲ ರೈತರೇ ಮಾಡ್ಕೊಂಡಿರೋದು, ಅದು ನಾವೇ ಮಾಡ್ಕೊಂಡ್ವಿ. ಈಗ ಅಲ್ಲಿ ನಾವು ನೋಡಪ್ಪ, ಇಲ್ಲೆಲ್ಲ ಈ ಬರದಲ್ಲೂ ಫಸಲು ಬಿಡದೇ ಇರ್ತಕ್ಕಂಥ ಮರಗಳು, ಅಲ್ಲಿ ಒಂದ್ ದೊಡ್ಡ ಮರ ಅದಾಗಿದ್ದೆ ಉಟ್ಬಿಟ್ಟಿತ್ತು ಟೀಕು. ಆ ಮರದಲ್ಲೇ ಒಂದು ರಾಶಿ ಬಿಟ್ಟಿತ್ತು. ಆ ಮರದ ಪಕ್ಕ ಇದೆ, ಅಲ್ಲಿದೆ ಮರ, ದೊಡ್ಡ ಮರ ಆಗೋಗಿದೆ. ನಾನು ಇಲ್ಲಿ ನೋಡುವ ಅಂದ್ಬಿಟ್ಟು ಕಡಿಸಾಕಿರ್ಲಿಲ್ಲ, ಒಂದ್ ಪ್ರಯೋಗ ಮಾಡುವ ಅಂತ. ಆ ಮರದಲ್ಲೇ ನೋಡಿ ಈ ಸರಿ ದೊಡ್ಡ ಹಿಂಗಾರ ಬಿಟ್ಟಿದೆ, ಇಲ್ಲಿ ಕಾಣಿಸುತ್ತೆ ನೋಡಿ, ಅಲ್ಲಿ ದೊಡ್ಡದ ಹಿಂಗಾರ ಬಿಟ್ಟಿದ್ದು. ಆಚೆ ದೂರದಲ್ಲಿದೆ ಅದು. ಅದ್ರ ಪಕ್ಕದ ಮರದಲ್ಲೇ ದೊಡ್ಡದಾಗಿ ಹಿಂಗಾರ ಬಿಟ್ಟಿದೆ. ಆಮೇಲೆ ಇವೆಲ್ಲ ನೋಡಿ, ಇದೆಲ್ಲ ಈ ಗಿಡ ಇದಾವಲ್ಲ, ಈಗ ಎಳ್ಕ ತಿನ್ಕತ್ತವೆ ಅನ್ನೋದಾದ್ರೆ ಇವೆಲ್ಲ ಹೂ ಯಾಕೆ ಇಷ್ಟೊಂದು ಬಿಟ್ಟಿದೆ, ಎಷ್ಟೊಂದು ಮೋತ ಕಡ್ದಿದೆಯಲ್ಲ. ಆಮೇಲೆ ಇವೆಲ್ಲ ಅವಾಗಿದ್ದಾವೆ ಹುಟ್ಟಿದ್ವಾರ ಬೀಜ ಹುಟ್ಟಿ, ಎರಡಲ್ಲೊಂದು ಹುಟ್ಟು ಅಲ್ಲಿ ಕಡಿತದಲ್ಲ ಅದೆಲ್ಲ. ನಾನು ಏನ್ ಹುಟ್ಟುತ್ತೆ ಅಲ್ಲಲ್ಲೇ ಬಿಟ್ಬಿಡ್ತೀನಿ ನಾನು. ಇಲ್ಲೆಲ್ಲ ತೆಂಗಿನ ಸಸಿಯೆಲ್ಲ ಅವಾಗಿದ್ದಾವೆ ಹುಟ್ಟಿರೋವು, ತಳ್ಳು ಬಿದ್ದು ನಾವು ನೋಡ್ದೆ. ಸರ್, ನಿಮ್ಗೆ 25 ವರ್ಷದ ಮುಂಚೆ ಯಾರು ಹೇಳಿದ್ರು ಈ ತರ ಇದೇ ತರ ಮಾಡಿ ರಾಸಾಯನಿಕ ಪುಕೋಕ ಬೇಸಾಯ ಇದೆಯಲ್ಲ, ಜಪಾನ್ ಮಾದರಿ ಪುಕೋಕ. ಆಮೇಲೆ ನಾನು 25 ವರ್ಷದ ಹಿಂದೆ ಬೇಸಾಯ, 25 ವರ್ಷ ಅಲ್ಲ, ನಾನು ಊಟದಾಗಿಂದಲೇ ಬೇಸಾಯಗಾರ. ನಾನು ಓದುವಾಗ್ಲೂ ಕೂಡ ಬೇಸಾಯ ಮಾಡ್ಕೊಂಡೇ ಓದಿದ್ದು. ಈ ಜಮೀನಲ್ಲಿ ನಾನು ವರ್ಷಗಟ್ಲೆ ಉತ್ತಿದ್ದೀನಿ. ಫಸ್ಟ್ ಆಗೆಲ್ಲ ಇಲ್ಲಿ ಭತ್ತ ನೆಡ್ತಿದ್ದು ಒಂದಷ್ಟು ಕಾಲ. ನಾವು ಚಿಕ್ಕವರಾಗಿದ್ದ ನಮ್ಮಪ್ಪ ಬಾಳೆ ಬೆಳಿತಿದ್ರು. ಆ ಬಾಳೆಲೆಲ್ಲ ಕದ್ಕಿತ್ತ ತಿನ್ಕೊಂಡ್ಬಿಡ್ತಿದ್ರು. ಹಂಗಾಗಿ ನಮ್ಗೆ ಬಾಳೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಕಬ್ಬು ಬೆಳಿಗ್ಗೆ ಶುರು ಮಾಡ್ದು. ಅದೆಲ್ಲ ನಾನು ಇನ್ನೂ ಚಿಕ್ಕವನಿದ್ದಾಗ, ನಾನು ಯಾರೋ ಕೆಲಸದವ್ರು ಬರ್ತಿದ್ರು, ಅವ್ರು ಮಾಡ್ತಿದ್ರು ನಮ್ಮ ತಂದೆ ಜವಾಬ್ದಾರಿಯಿಂದ. ಆಮೇಲೆ ನಾನು ಒಂದು 8ನೇ ಕ್ಲಾಸ್ ಬಂದ್ಮೇಲೆ ನಾನು ಬೇಸಾಯ ಮಾಡೋಕೆ ಶುರು ಮಾಡಿದೆ. 8ನೇ ಕ್ಲಾಸ್ಗೆ ಉಳುಮೆ ಮಾಡೋಕೆ ಶುರು ಮಾಡಿದೆ ನಾನು. ಆಮೇಲೆ ನಾವು ಬಂದ್ಮೇಲೆ ಆಗ ಒಂದು ಬೆಳೆ ಭತ್ತ ಬೆಳೀತಿದ್ದು. ಕೆರೆಯಲ್ಲಿ ಮುಂಗಾರು ಬೆಳೆ ಭತ್ತ ಬೆಳೆದ್ರೆ ಹಿಂಗಾರಲ್ಲಿ ಬೇರೆ ಬೇರೆ ಕಾಳು, ಸಣ್ಣ ಚಂಬೆ, ಇದು ಹೆಸರು ಕಾಳು, ಅವರೆಕಾಳು, ತಣ್ಣೆಕಾಳು, ಈ ಥರದ ಅನೇಕ ರೀತಿಯಾದ ಕಾಳುಗಳನ್ನು ಬೆಳೀತಿದ್ದು. ಅದು ಎರಡಕ್ಕೂ ಉಪಯೋಗ ಆಗೋದು, ಮನೆ ಬಳಕೆಗೆ ಒಂದ್ ಕಡೆ ಆಗೋದು, ಇನ್ನೊಂದು ಭೂಮಿಗೆ ಒಂಥರ ಪರ್ಯಾಯ ಬೆಳೆ ಬೆಳೆದಂಗೆ ಆಗುದಿಲ್ಲ, ದ್ವಿದಳ ಧಾನ್ಯ ಆದಂಗೆ ಆಗುದಿಲ್ಲ. ಆ ಬೇಸಾಯ ಮಾಡ್ತಿದ್ವಿ ಆಗ. ಹಂಗಾಗಿ ಆಗ ಏನಾಯ್ತಿತ್ತು ಅಂದ್ರೆ, ನಾವು ರಾಸಾಯನಿಕ ಬಳಸ್ತಿರ್ಲ, ಆಗ ಕೆಮಿಕಲ್ಸ್ ಬಳಸಿ ಭತ್ತ ಬೆಳಿತಿರ್ಲ. ಆಗ ಗೊಬ್ಬರದಲ್ಲೇ ಇದ್ರಲ್ಲೇ ಭೂಮಿ ಘಮ 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 ಅನ್ನೋದಾಗ ಉತ್ತರೆ ಒಂಥರ ಪತ 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 ಅಂತ ಬರುದು. ಇದನ್ನ ಸೊಪ್ಪನ್ನೇ ತುಳಿದು ಅದ್ರ ಮೇಲೆ ಹೊರಗಡೆಯಿಂದಲೂ ಕೂಡ ಹೊಂಗೆ ಸೊಪ್ಪು, ಲಕ್ಕಿ ಸೊಪ್ಪು ಮತ್ತೆ ಎಕ್ಕದ ಗಿಡ ಅವೆಲ್ಲ ತಂದು ತುಳಿದು ಭತ್ತ ನೆಟ್ಬಿಟ್ಟು ಕಳೆನೂ ಬತ್ತಿರ್ಲ ಆ ಜಾಗದಲ್ಲಿ. ಭತ್ತ ಸಮೃದ್ಧ ಬೆಳೆದು ನಮ್ ತಂದೆ ಈ ಇದ್ರಲ್ಲೇ 150-160 ಟನ್ ಕಬ್ಬು ಬೆಳೆಯವ್ರು ಅವರು. ನಮ್ಮ ಅಣ್ಣಂದು ಆ ಭಾಗ, ಅದು ಭತ್ತದ ಗದ್ದೆ ಪಕ್ಕದ್ದು. ನನ್ನ ಭಾಗ ಎರಡನ್ನೂ ಸೇರಿಸಿ ಒಟ್ಟು 2 ಎಕರೆ 150 ಟನ್ ಕಬ್ಬು ಬೆಳೀತಿದ್ರು ಆಗ. 150-160 ಟನ್ ಈ ಜಮೀನಲ್ಲೇ. ಕೊನೆಗೆ ರಾಸಾಯನಿಕ ಗೊಬ್ಬರ ಬಳಸೋಕೆ ಶುರು ಆದ್ಮೇಲೆ 50 ಟನ್ ಬೆಳೆಯೋಕ್ಕಾಗ್ಲಿಲ್ಲ. ಯಾಕೆಂದ್ರೆ ಭೂಮಿ ಬೇರೆ ಹಾಳಾಗೋಯ್ತು. ನಾನು ಹಾಳಾಗೋಯ್ತಲ್ಲ ಅನ್ಬಿಟ್ಟು ಸುಮ್ಮನೆ ಇದು ಮಾಡೋಕೆ ಶುರು ಮಾಡಿದ್ಮೇಲೆ ಬಾಳೆ ಹಾಕ್ತೆ ನಾನು. ನಮ್ಮ ಸ್ನೇಹಿತರು ಹೇಳಿದ್ರು ಬಾಳೆ ಹಾಕಿ ಸರ್ ಅಂತ. ಒಂದ್ ವರ್ಷಕ್ಕೆ ಬೇರೆ ಬೇಸಲಿಂದ ಎಷ್ಟು ಬತ್ತಿತ್ತು ಅಷ್ಟು ಬಾಳೆನಲ್ಲೇ ಬರ್ತದೆ. ಬಾಳೆ ಜನ ಹಂಗ ಅನ್ಕೋತಾರೆ. ಈಗ ಇಲ್ಲಿ 1 ಎಕರೆಗೆ ಒಂದು 500 ಗಿಡ ಕೂರ್ಸ್ಬೋದು ಅಂತಂದ್ರೆ, 500 ಎಕರೆ ಇದೆ ಸರ್ ಈಗ? 1 ಎಕರೆ ಒಂದು 500 ಕೂಡ ಕೂರ್ಸ್ಬೋದು ಅಂದ್ರೆ 500 ಗಿಡ ಬಾಳೆ ಕೂರ್ಸ್ಬೋದು. ಬೇರೆ ಇಂಡಿಪೆಂಡೆಂಟ್ ಆಗಿ ನೀವು ಬಾಳೆ ಬೆಳಿತೀನಿ ಅಂದ್ರೆ ಒಂದ್ ಗೊನೆ 14 kg ಬೆಳಿತೀನಿ ಅಂತ ಹೇಳ್ತಾರೆ. ಇದ್ರಲ್ಲಿ 5 kg ಲೆಕ್ಕ ಹಾಕು, ಇನ್ನು 9 kg ಬಿಟ್ಬಿಡು. 500 ಗಿಡಕ್ಕೆ 5 kg ಇಂದ ಎಷ್ಟಾಯ್ತು? 9-5-45 4 ಟನ್ ಬಾಳೆ ಆಯ್ತು. 4 ಟನ್ಗೆ 30 ರೂಪಾಯಿ ಲೆಕ್ಕ ಹಾಕು. 4-3-12 1,20,000 ರೂಪಾಯಿ ದುಡ್ಡು ಆಯ್ತಲ್ಲ. 1,20,000 ರೂಪಾಯಿ ಬಾಳೆಯಿಂದಲೇ ಬರ್ತದೆ ಅನ್ನೋದಾದ್ರೆ ಇದು ಝೀರೋ ಕಲ್ಟಿವೇಶನ್. ಸುಮ್ಮನೆ ಯಾಕೆ ರಿಸ್ಕ್ ತಗೋಬೇಕು? ಹಂಗಾಗಿ ಬಾಳೆ ನೆಡ್ಬೇಕು. ಆಕ್ಚುಲಿ ಬಾಳೆ ಯಾಕೆ ನೆಡ್ಬೇಕು ಈ ತೋಟಗಳಿಗೆ, ಅಡಕೆ ತೋಟಗಳಿಗೆ ಅಂದ್ರೆ, ಒಂದು ಭೂಮಿಗೆ ಸಿಗುತ್ತೆ ಪೊಟ್ಯಾಷಿಯಂ,
ಅಲ್ವೇನೆ ಪೊಟ್ಯಾಶ್ ಸಿಗುತ್ತೆ. ಪೊಟ್ಯಾಶ್ ಸಿಗುತ್ತೆ. ಎರಡನೇದು ಮಲ್ಚಿಂಗ್ ಆಗುತ್ತೆ, ನೀರಿನ ಪ್ರಮಾಣ ಕಡಿಮೆ ತಗೊಳುತ್ತೆ. ಆವಾಗ ಭೂಮಿ ಫಲವತ್ತತೆ ಮತ್ತು ಆ ಬಾಳೆಗೂ ಇದಕ್ಕೂ ತುಂಬಾ ಸ್ನೇಹಿತರು ಇವರು, ಅಡಿಕೆ ಅವರಿಬ್ರು. ಅಡಿಕೆ ಮತ್ತೆ ಬಾಳೆ. ಇಲ್ಲ ಅಂದ್ರೆ ನೆರಳಿಲ್ಲ ಅಂದ್ರೆ ಒಡೆದೋಗ್ಬಿಡುತ್ತೆ ಇದು. ನೋಡಿ ಅಲ್ಲೊಂದ್ ಮರ ಒಡೆದೋಗಿ ಉಳ್ಕೊಂಡಿರೋದು, ಅಲ್ಲಿ ಕಾಣಿಸ್ತದೆ ನೋಡಿ ಮುಂದೆ. ಅಲ್ಲಿ ಅದು ಮೂರನೇದು ಉಳ್ಕೊಂಡಿದೆ ನೋಡಿ. ಇದೊಂದು ಕೆಳಗೆ ಕಾಣಿಸುತ್ತೆ, ಇದೊಂದು ಅದ್ರ ಪಕ್ಕದೊಂದು ಒಡೆದೋಗಿ ಉಳ್ಕೊಂಡಿರೋದು. ಅವೆಲ್ಲ ಬೇಗ ಹೋಗ್ಬಿಡ್ತವೆ ಬಿಸಿಲಿಗೆ. ಸಾಮಾನ್ಯವಾಗಿ ಒಡೆದೋಗುದು ಯಾವ ಕಡೆಗೆ ಅಂದ್ರೆ ಅದೊಂದು ಬಿಸಿಲು ಸಾಮಾನ್ಯವಾಗಿ ಈ ಸೈಡಿಂದ ಈ ಸೈಡ್ಗೆ ಪಶ್ಚಿಮದ ಕಡೆಗೆ, ಈ ಕಡೆಯಿಂದ ಸೂರ್ಯ ಈ ಕಡೆ ದಾಟಿದ್ಮೇಲೆ ಬಿಸಿಲು ತೀಕ್ಷ್ಣವಾಗಿರುತ್ತೆ. ಮಧ್ಯಾಹ್ನ ದಾಟಿದ್ಮೇಲೆ ಈ ಭಾಗದಲ್ಲಿ ಒಡೆದೋಗುತ್ತೆ. ಪೂರ್ವದಲ್ಲೂ ಒಡೆದೋಗುದಿಲ್ಲ, ಆ ಕಡೆಗೆ ಉತ್ತರ ದಕ್ಷಿಣ ಇದರಲ್ಲೂ ಒಡೆದೋಗುದಿಲ್ಲ. ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯೆ ಮರ ಬಾಯ್ ಬಿಟ್ಬಿಡುತ್ತೆ. ನೆರಳಿದ್ರೆ ಮರ ಬಾಯ್ ಬಿಡುದಿಲ್ಲ. ಅದಕ್ಕೋಸ್ಕರ ಬಾಳೆ ನೆಡೋದು. ಬಾಳೆ ನೆಡಿದ್ರೆ ಅದು ಒಂದು ರಕ್ಷಣೆ ಆಗುತ್ತೆ. ರಕ್ಷಣೆ ಅದೊಂದು. ಆಮೇಲೆ ಸುಣ್ಣ ಹೊಡಿತಿದ್ದು ನಾವಾಗ. ಸುಣ್ಣವಾಗಿ ಇನ್ಮೇಲೆ ಹೊಡಿಬೇಕಾಗಿಲ್ಲ, ಆದ್ರೆ ಬಿಸಿಲಿದ್ದು ತವಾಯ್ಡ್ ಆದ್ರೆ ಎಂತ ಟೈಮಲ್ಲೂ ಅದು ಬಚಾವ್ ಆಗುತ್ತೆ. ಹಂಗಾಗಿ ನಾನು ಬಹಳ ಜನಕ್ಕೆ ಹೇಳಿದೀನಿ ಅದನ್ನ, ನೀವು ದಯಮಾಡಿ ಬಾಳೆಯನ್ನ ಜೊತೆಲೇ ನೆಡಿ ಅಂತ. ಅದೇನೋ ಕೆಲವ್ರು ಕೇಳಿಸ್ಕೊಳ್ಳಲ್ಲ, ನುಗ್ಗೆ ನೆಡ್ತೀವಿ ಅದ್ ನೆಡ್ತೀವಿ ಇದ್ ನೆಡ್ತೀವಿ ಅಂತಾರೆ. ನುಗ್ಗೆ ಎಲ್ಲ ನೆರಳು ಕೊಡುದಿಲ್ಲ, ಬಾಳೆ ಕೊಟ್ಟಷ್ಟು ಚೆನ್ನಾಗಿ ಅವ್ಯಾವ ಕೊಡುದಿಲ್ಲ. ಈಗ ನೀವು ಬಾಳೆ ನೆಟ್ಬಿಟ್ಟು ಬಾಳೆ ತೋಟ ಒಳಗೆ ತಿರ್ಗಾಡಿ, ಅದು ಕೊಡುವಷ್ಟು ತಂಪನ್ನ ನುಗ್ಗೆ ತೋಟ ಕೊಡುದಿಲ್ಲ. ನುಗ್ಗೆ ಡ್ರೈ ಕ್ರಾಫ್ಟ್ ಅದು. ಹಂಗಾಗಿ ಬಾಳೆ ಜೊತೆಗೆ ಅಡಕೆ ಜೊತೆಗೆ ಬಾಳೆ ನೆಡ್ಬೇಕು. ಮತ್ತೆ ಇದ್ರಲ್ಲೇ ಈ 1 ಎಕರೆಲ್ಲೇ ನಾನು ಇನ್ನೂ 5 ಲಕ್ಷ ಸಂಪಾದನೆ ಮಾಡ್ಬೋದು. ನನ್ನ ಕೈಲಿ ಆಗುದಿಲ್ಲ, ಈಗ ನನ್ನ ಕೆಲಸಗಾರರಿಲ್ಲ. ಈಗ ನಾನು ಲೇಬರ್ ಸಮಸ್ಯೆ ಒಂದು, ನನಗೆ ಬಂದು ನೋಡೋರು ಆಗ್ಬೇಕಲ್ಲ. ಇಲ್ಲಿ ಬಾಳೆ ನೆಡ್ಲಿಕ್ಕೆ ಇಲ್ಲಿ ಕೋತಿದು ಕಾಟ. ಇಲ್ಲಿ ಇತ್ತು ಬಾಳೆ, ಎಷ್ಟು 18 ವರ್ಷ ಇತ್ತು ಬಾಳೆ ಇಲ್ಲಿ. ಬಾಳೆ ಒಂದು ದೇವಸ್ಥಾನದವ್ರು ಒಂದಷ್ಟು ಎಲೆ ಕೂದಾಕ್ಬಿಟ್ರು, ಆಮೇಲೆ ಅದು ಕೋತಿ ಉಳ್ಬದ್ ಸುಳಿ ಕಿತ್ತಾಕ್ಬಿಟ್ರು, ಬಾಳೆ ಹೊರಟೋಯ್ತು ಆಮೇಲೆ. ಹಂಗಾಗಿ ಈ ತರದ ಬೇಸಾಯ ಮಾಡೋದ್ರಿಂದ ರೈತರಿಗೆ ಖರ್ಚು ಕಮ್ಮಿ ಆಗುತ್ತೆ. ಆಮೇಲೆ ಇದೊಂದ್ರೆ ಅಡಕೆಲ್ ಮಾಡ್ಬೋದು, ಬೇರೆದ್ರಲ್ಲಿ ಮಾಡೋಕ್ಕಾಗಲ್ಲ ಅಂತಾರೆ. ಎಲ್ಲದರಲ್ಲೂ ಮಾಡ್ಬೋದು, ಎಲ್ಲದರಲ್ಲೂ ಮಾಡ್ಬೋದು. ಅದ್ರ ಕಮಿಟ್ಮೆಂಟ್ ಇರ್ಬೇಕು. ನಾನು ಇದೇ ಮಾಡೇ ಜನ ಏನ್ ಮಾಡ್ತಾರೆ ಎಳಿತಾರೆ. ಈಗ ನೋಡಿ ಇವೆಲ್ಲ ನಾವು ನೆಟ್ಟಾಗ ಕಳೆ ಹಿಂಗ್ ಬೆಳ್ಕೊಂಡಿದ್ರೆ ಈಗ್ಲೂ ಬೈತಾರೆ ಅಂತ ಕಾಣುತ್ತೆ ಕೆಲವರು. ಕಳೆ ಹಿಂಗ್ ಬೆಳ್ಕೊಂಡಿರೋದು ನೋಡಿ ಹುಚ್ಚು ಕಣ್ರಿ ಅವ್ನಿಗೆ ದುಡ್ಡದ ಕಣ್ರಿ ಅದಕ್ಕಂಗೆ ಆಡ್ತಾನೆ ಅಂತಾರೆ. ಈಗ ನಾ ದುಡ್ಡು ನಮ್ಗೆ ಗೊಬ್ಬರ ಹಾಕುದೇನು ಸುಲಭ ಅಲ್ವಪ್ಪ. ದುಡ್ಡು ಇಲ್ದ್ರೆ ನಮ್ ತಾನೇ ಗೊಬ್ಬರ ಕಷ್ಟ, ಸಾಲ ಮಾಡ್ಬೇಕಾಗನೆ. ದುಡ್ಡು ನಮಗೆ ಗೊಬ್ಬರನೇ ಹಾಕ್ದೆ 2 ಲಕ್ಷ ಸಂಪಾದನೆ ಮಾಡ್ತಾನೆ 1 ಎಕರೆಗೆ ಅನ್ನೋದಾದ್ರೆ, ದುಡ್ಡು ಇಲ್ದ್ರೆ ನಮ್ ಯಾಕೆ ಮಾಡ್ಬಾರ್ದು? ಅದು ಮನೇಲೇ ಇರ್ತಾನೆ ಅವ. ಅವ್ನಿಗೆ ಇನ್ನೂ ಒಂದ್ ಸೌಲಭ್ಯ ಅಂದ್ರೆ ಎಮ್ಮೆ ದನ ಸಾಕಿರ್ತಾನೆ. ಅವ್ನು ಸಗಣಿ, ಈಗ ಇಲ್ಲೆಲ್ಲ ಸಗಣಿ ತಂದು ಸಗಣಿ ಜೊತೆಲಿ ಮೆಣಸಿನ ಹಾಕಿ ಸಗಣಿ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ಕೆಮಿಕಲ್ಸ್ ಬಳಸಬಾರ್ದು. ಈ ಸಹಜ ಬೇಸಾಯಕ್ಕೆ ಒಂದ್ 4 ನಿಯಮ ಏನು ಅಂದ್ರೆ, ರಾಸಾಯನಿಕ ಗೊಬ್ಬರ ಬಳಸಬಾರ್ದು, ಕೆಮಿಕಲ್ಸ್ ಅಂದ್ರೆ ಕ್ರಿಮಿ ಕೀಟನಾಶಕ ಬಳಸಬಾರ್ದು, ಫರ್ಟಿಲೈಸರ್ಸ್ ಉಳುಮೆ ಮಾಡಬಾರ್ದು, ಕಳೆ ಕೀಳಬಾರ್ದು. ಈ 4ನ್ನ ಹೇಳಕ್ಕೆ ಮತ್ತೆ ಈ 4ನ್ನ ಕಡ್ಡಾಯವಾಗಿ ಪಾಲಿಸ್ಬೇಕು. ಈ 4 ಪಾಲಿಸ್ತೀನಿ ಅಂದ ತಕ್ಷಣ ಜನ ಸಂಪ್ರದಾಯವಾದಿಗಳು ಇರ್ತಾರಲ್ಲ, ಅವರು ಬಾಯಿ ಬಂದಂಗ್ ಬೈತಾರೆ, ಕಿವಿ ಕೇಳಿಸ್ಕೊಬಾರ್ದು. ನಾನು ಅರ್ಥ ಯಾಕೆ ಅವ್ರ ತಂಟಿಗೆ ಹೋಗುದಿಲ್ಲ. ಯಾಕೆಂದ್ರೆ ಹೋದಾಗ್ಲೆಲ್ಲ ಖಾಲಿ ಮಾತಾಡ್ತಾರೆ. ಯಾರೋ ಅವ್ರ ಆಡೋಕ್ ಮನ್ಸಲ್ಲಿ ಇದ್ರೆ ನಿನ್ನ ಹಿಂಗ್ ಅಂತಿದೆ ಕಣೆ ಅಂತ ನಮ್ ತಲೆ ಕೆಡಿಸ್ತಾರೆ. ತಲೆನೇ ಕೆಡ್ಸ್ಕೋದ್ ಬೇಡ ಅವ್ರು. ಈಗ ಬೇರೆಯವ್ರು ಏನಂತಾರೆ ಅನ್ನೋದು ನೀವು ತಲೆ ಕೆಡ್ಸ್ಕೋಬಾರ್ದು. ಅಂದ್ರೆ ನಮ್ದಲ್ಲಿ ಆಸ್ತಿ. ಈಗ ಆಯ್ತಪ್ಪ ನನ್ ಮೂಗ ತುಂಡು ಅಂದ್ರೆ ಉದ್ದ ಮಾಡೋಕದ್ದು. ಈಗ ನನ್ನ ಹಂಗೆ ಇದುವೆ, ನನ್ನ ಬದುಕು ಇದು. ನನ್ನ ಬದುಕನ್ನ ನಾನ್ ಪ್ರೀತಿಸ್ತೇನೆ, ಬೇರೆ ಯಾರು ಪ್ರೀತಿಸ್ತಾರೆ? ನನ್ನ ದೇಹ ಇದು, ನನ್ನ ದೇಹ ನಾನ್ ಪ್ರೀತಿಸ್ಬೇಕಲ್ವ. ಹಂಗಾಗಿ ನನ್ ಭೂಮಿ ನನ್ನ ಇಷ್ಟ ಬಂದಾಗ ಬೆಳೆಯೋದು ಅಭ್ಯಾಸ ಆಗ್ಬೇಕು. ಇದು ನಷ್ಟ ಆದಾಗ ಬೇಕಾದ್ರೆ ಬಿಟ್ಬಿಡುವ, ನಷ್ಟ ಇಲ್ಲ ಅಂತ ಗೊತ್ತಲ್ಲ ನನ್ಗೆ ಅಲ್ವಾ. ಈಗ ಈ ಭೂಮಿ, ಈಗ ಹುಲ್ಲು ಕಸ, ಈ ಹುಲ್ಲು ಕಸ ಅಂತಾರೆ, ಕಳೆ ಅಂತಾರೆ. ಕಳೆಯಲ್ಲ ಅದು. ಈ ಪಾಲಿಗೆ, ಈ ಭೂಮಿಗೆ ಸರ್ವಸ್ವವನ್ನು ಕೊಡ್ತಕ್ಕಂತ ಶಕ್ತಿ ಇದೆ. ಇಲ್ಲಿರೋ ಹುಲ್ಲು ಇಲ್ಲೆಲ್ಲ ಇದೆ, ಗರ್ಕೆ ಪರ್ಕೆ ಅವೆಲ್ಲ ಮಾರ್ತಾರೆ ಕಣ್ರಿ ಸಿಟಿಲಿ. ಇವತ್ತು ಗರ್ಕೆ ರಸವ ಜನ ಕುಡಿತಾವ್ರು, ರೋಗಕ್ಕೆ ಔಷಧಿ ಅಂತ. ಅಂತದ್ರಲ್ಲಿ ಗರ್ಕೆ ತೋಟಕ್ಕೆ ಕಳೆ ಹೆಂಗಾದ್ದು? ಮನುಷ್ಯರೇ ರಸ ಕಡ್ಕ ಕುಡಿಯುವಂತ ಕಾಲದಲ್ಲಿ ಅದಂಗೆ ಇದು ಕಳೆ ಆದ್ದು. ಆಮೇಲೆ ಕಳೆ ಆಗುದಾದ್ರೆ ಭೂಮಿ ಇಟ್ಕೊಳುತ್ತಾ? ಈಗ ನೋಡಿ ಇದೇ ಹೆಂಗಿದೆ ಅಂದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಆರಂಭದಲ್ಲಿ ನೆಟ್ಟಾಗ, ಪ್ರಾರಂಭದಲ್ಲಿ ಬಾಳೆ ಎಲೆ ಇನ್ನೂ ಬಂದಿರಲ್ಲ, ಎಂಟೈರ್ ತೋಟದಲ್ಲಿ ಇದಿಟ್ಬಿಡ್ತು ಪಾರ್ಥೇನಿಯಮ್. ನಾವು ನಮ್ಮ ಮಕ್ಳು ಅದೆಲ್ಲ ರೆಕಾರ್ಡ್ ಇದೆ, ಒಂದು ಫೋಟೋ ವಿತ್ ಫೋಟೋ ಇದೆ ನಾನು. ನಮ್ಮ ಮಕ್ಕಳೆಲ್ಲ ಬಂದು ಎಷ್ಟೇ ಕಿತ್ರು ಹೋಯ್ತಾನೆ ಇರ್ಲಿಲ್ಲ. ಇದೊಂದು ಆಡೋರು ಯಾರು ಅಂದ್ಬಿಟ್ಟು ಸುಮ್ನೆ ಅದೇ. ಆಮೇಲೆ ಎಲ್ಲೋ ಓದಿದ್ಮೇಲೆ ಪಾರ್ಥೇನಿಯಮ್ ಕೂಡ ಗೊಬ್ಬರ ಆಗುತ್ತೆ ಅಂದ್ಮೇಲೆ ಕತ್ತರಿಸಿ ಅಲ್ಲೇ ಮುಳಿಸ್ಬಿಟ್ಟು ಅಲ್ಲೇ ಮಲ್ಚಿಂಗ್ ಮಾಡೋಕ್ ಶುರು ಆದವು. ಒಂದ್ 3-4 ವರ್ಷ ಆದ್ಮೇಲೆ ಒಂದೇ ಒಂದ್ ಕಡ್ಡಿ ಇಲ್ಲೆಲ್ಲ ಪಾರ್ಥೇನಿಯಮ್ ಇದೆ ನೋಡಿ ಒಂದಾರ. ಒಂದ್ 3-4 ವರ್ಷಕ್ಕೆ ಒಂದೇ ಒಂದು ಪಾರ್ಥೇನಿಯಮ್ ಗಿಡ ಹೆಂಗ್ ಹೋಯ್ತು ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ಆದ್ರೆ ಈ ಭೂಮಿಗೆ ಅದು ಬೇಡ ಅನಿಸ್ತು. ಪಾರ್ಥೇನಿಯಮ್ ಯಾಕೆ ಹುಟ್ಕತ್ತೆ, ಎಲ್ಲಿ ಹುಟ್ಕತ್ತೆ ಅನ್ನೋದ್ ಬಗ್ಗೆ ಅದು ಸ್ವಲ್ಪ ಅಧ್ಯಯನ ಮಾಡಿದೆ ನಾನು.
ಆಮೇಲೆ ಗೊತ್ತಾಯ್ತು ಪಾರ್ಥೇನಿಯಂ ಈ ಭೂಮಿಗೆ ಒಪ್ಪುದಿಲ್ಲ ಈಗ. ಈ ಭೂಮಿ ಖಾಲಿ ಇದ್ದು ಬೆಳಕಿದ್ದು ಆವಾಗ ಮಾತ್ರ ಪಾರ್ಥೇನಿಯಂ ಇಲ್ಲಿ ಬರ್ತದೆ. ನೆರಳಿದ್ದು ಬೇರೆ ಬೇರೆ ಗಿಡಗಳಿದ್ದಾಗ ಆ ಗಿಡಗಳಿಗೂ ಈ ಗಿಡಗಳಿಗೂ ಸ್ನೇಹ ಇಲ್ಲ, ಹಾಗಾಗಿ ಹೊರಟೋಯ್ತದು. ಇದು ಹೋದ್ಮೇಲೆ ನೆಕ್ಸ್ಟ್ ಯಾವ್ದು ಬಂತು ಗೊತ್ತಾ? ಮುಟ್ಟುದ್ರ ಮುನಿ ಅಸಾಧಾರಣವಾಗಿ ಬೆಳೆದ್ಬಿಡ್ತು. ಕೆಲ್ಸಕ್ಕೆ ಬರ್ದೋದಕ್ಕೆ ಜನ ಇಕ್ಲು ಮಾಡಿಸ್ತಿದ್ದೆ, ಹುಲ್ ಕಟ್ ಮಾಡಿ. ಈಗೆಲ್ಲ ಮಿಷಿನ್ ಬಂದದ ಹುಲ್ ಕಟ್ ಮಾಡ್ಲಿಕ್ಕೆ, ಆಗೆಲ್ಲ ಕೈಲೇ ಕಟ್ ಮಾಡಿಸ್ತಿದ್ದೆ. ಒಬ್ರು ಬರ್ದೋಗ್ಬಿಟ್ರು. ಇದ್ರದೇ ಅಂತ ಹೇಳ್ಬಿಟ್ಟು ಈ ನೀರಾಯ್ಸಕ್ ಮಾತ್ರ ಬೇಸಿಗೆನಲ್ಲಿ ಒಬ್ಬನು ಕೊಟ್ಬಿಡ್ತಿದ್ದೆ. ಒಂದ್ ಪಟ್ಟೆಗೆ ಇಷ್ಟು ಅಂತ ಮಾತಾಡ್ಬಿಟ್ರೆ ಒಂದ್ 3-4 ದಿವಸದಲ್ಲಿ ಇಕ್ಲು ಮಾಡ್ಬಿಡ್ತಿದ್ದ. ಕಸ ಎಲ್ಲ ಅಲ್ಲಿ ಬೆಳ್ಕೊಂಡಿರ್ತಿತ್ತು ಮುಟ್ಟುದ್ರ ಮುನಿ.